ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ ಆಹಾರಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ನಾನಿವತ್ತು ಸಿಹಿ ಕುಂಬಳಕಾಯಿಯಿಂದ ಗಾರ್ಗೆ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಈ ಗಾರ್ಗೆ ನಾನು ಬೇಯಿಸ್ಕೊಂಡು ಮಾಡ್ತಾ ಇಲ್ಲ, ಹಾಗೆಯೇ ಡೈರೆಕ್ಟಾಗಿ ನಾನು ಇದರಲ್ಲಿ ರವೆ ಹಾಕಿ ರವಾದಿಂದ ನಾನು ಗಾರ್ಗೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಹಾಗಿದ್ರೆ ಈ ಗಾರ್ಗೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ನಾನು ಕುಂಬಳಕಾಯಿ ತೊಗೊಂಡಿದ್ದೀನಿ. ಅರ್ಧ ಕುಂಬಳಕಾಯಿ ಇದೆ. ಇದರಲ್ಲಿ ಏನು ಬೀಜ ಎಲ್ಲ ಇರುತ್ತೆ ನೋಡಿ, ಆ ಬೀಜ ಮತ್ತು ಈ ತಿರುಳು ಏನಿದೆಯಲ್ಲ ಅದನ್ನು ತೆಗಿಬೇಕು. ತೆಗೆದು ಮೇಲಿನ ಸಿಪ್ಪೆಯನ್ನು ಕೂಡ ನಾವು ತೆಗಿಬೇಕಾಗ್ತದೆ. ತೆಗೆದು ಅದನ್ನು ತುರಿಬೇಕು. ತುರಿದು ನಾವು ತಗೋಬೇಕು. ನಾನು ಇದರಲ್ಲಿ ಅರ್ಧ ಕುಂಬಳಕಾಯಿಯನ್ನು ತಗೋತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ಕುಂಬಳಕಾಯಿ ತುರಿದು ತಗೊಂಡಿದ್ದೀನಿ. ಈ ಬೌಲ್ನಿಂದ ನಾನು 2 ಬೌಲಷ್ಟು ಕುಂಬಳಕಾಯಿ ತುರಿಯನ್ನು ತಗೊಂಡಿದ್ದೀನಿ. ಇದು ಚಿರೋಟಿ ರವೆಯನ್ನು ಸೇರಿಸ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಮೊದಲಿಗೆ ನಾವು ಏನು ಮಾಡಬೇಕೆಂದರೆ, ಇದು 2 ಬೌಲಿಗೆ ನಾನು 3/4 ಬೌಲಷ್ಟು ಇಲ್ಲಿ ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ನಿಮಗೆ ಸಿಹಿ ಹೆಚ್ಚು ಬೇಕೆಂದರೆ ಇನ್ನೂ ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕ್ಬೋದು. ಸ್ವಲ್ಪ 1/4 ಟೀ ಸ್ಪೂನಷ್ಟು ಇಲ್ಲಿ ಉಪ್ಪು ಸೇರಿಸಿದ್ದೀನಿ. ಹಾಗೆಯೇ ಸ್ವಲ್ಪ ಏಲಕ್ಕಿ ಪೌಡರನ್ನು ಸೇರಿಸಿದ್ದೀನಿ. ಗಸಗಸೆ ಒಂದು 2 ಟೇಬಲ್ ಸ್ಪೂನಷ್ಟು. ಇದನ್ನು ನಾವು ಈಗ ಸರಿಯಾಗಿ ಮಿಕ್ಸ್ ಮಾಡಬೇಕು. ಯಾಕೆಂದರೆ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಅದು ನೀರು ಬಿಟ್ಕೊಳ್ಳುತ್ತೆ. ನೀರು ಬಿಡಬೇಕು. ನಂತರ ನಾವು ಇದಕ್ಕೆ ನೀವು ಏನು ಸೇರಿಸ್ಕೋತೀರಿ ನೋಡಿ, ಹಿಟ್ಟು ಸೇರಿಸ್ಕೊಳ್ಳೋದಿದ್ರೆ ಹಿಟ್ಟು ಸೇರಿಸ್ಕೋಬಹುದು, ರವೆ ಸೇರಿಸ್ಕೊಳ್ಳೋದಿದ್ರೆ ನೀವು ರವೆ ಸೇರಿಸ್ಕೋಬಹುದು. ನೀವು ಇದಕ್ಕೆ ಮೈದಾ ಹಿಟ್ಟು, ಗೋಧಿ ಹಿಟ್ಟನ್ನು ಕೂಡ ಸೇರಿಸ್ಕೋಬಹುದು, ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಬೋದು. ಆದರೆ ನಾನಿಲ್ಲಿ ಚಿರೋಟಿ ರವೆಯನ್ನು ಸೇರಿಸ್ಕೊಂಡು ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಹೊತ್ತು ಬಿಡಬೇಕು. ಇದರ ಮೇಲೆ ಒಂದು ಪ್ಲೇಟನ್ನು, ಇದು ಮಿಕ್ಸ್ ಆದಮೇಲೆ ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ನಾವು ಒಂದು ಅರ್ಧ ಗಂಟೆ ಬಿಡಬೇಕು. ಅರ್ಧ ಗಂಟೆ ಆದ ನಂತರ ನೋಡಿ ಎಷ್ಟೊಂದು ನೀರು ಬಿಟ್ಕೊಂಡಿದೆ. ಈಗ ನಾನು ಇದರಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ, ಸ್ವಲ್ಪ ಇಲ್ಲಿ ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ನೀವು ಬರೀ ಗೋಧಿ ಹಿಟ್ಟಿನಲ್ಲಿನೂ ಕೂಡ ಮಾಡ್ಕೋಬೋದು. ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸ್ಕೊಂಡು ಗೋಧಿ ಹಿಟ್ಟಿನಲ್ಲಿನೂ ಕೂಡ ಮಾಡ್ಕೋಬೋದು. ಗೋಧಿ ಹಿಟ್ಟು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ಕೊಂಡು ಹಿಟ್ಟು ನೀವು ಸೇರಿಸ್ಕೋಬೇಕು. ಇಲ್ಲಿ ಚಿರೋಟಿ ರವೆ 1 ಬೌಲಷ್ಟು ತೊಗೊಂಡಿದ್ದೀನಿ. ನೀವು ಒಮ್ಮೆಲೆ ಎಲ್ಲ ಹಾಕಿ ನಾದಲಿಕ್ಕೆ ಹೋಗಬೇಡಿ, ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿ. ನಾನು ಅರ್ಧ ಬೌಲಷ್ಟು ಇಲ್ಲಿ ಚಿರೋಟಿ ರವೆಯನ್ನು ಸೇರಿಸಿದ್ದೀನಿ. ಈಗ ಉಳಿದ ಅರ್ಧ ಬೌಲನ್ನು ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾನು ಟೋಟಲಾಗಿ ಎಷ್ಟು ರವೆ ಹಾಕಿದ್ದೀನಿ ಅನ್ನೋದರ ನಾನು ನಿಮಗೆ ಆಮೇಲೆ ಹೇಳ್ತೀನಿ. ನೀವು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದು ನೀವು ತೊಗೊಂಡಿರೋ ಕ್ವಾಂಟಿಟಿ ಮೇಲೆ ನೀವು ರವೆಯನ್ನು ಸೇರಿಸಬೇಕಾಗ್ತದೆ. ನಾನು ದೊಡ್ಡ ಬೌಲ್ನಿಂದ 2 ಬೌಲಷ್ಟು ನಾನು ಈ ಕುಂಬಳಕಾಯಿ ತುರಿಯನ್ನು ತೊಗೊಂಡಿದ್ದೆ. ಇಲ್ಲಿ ನಾನು ಅರ್ಧ ಬೌಲಷ್ಟು ನಾನು ಚಿರೋಟಿ ರವೆ ಸೇರಿಸಿದ್ದೀನಿ. ಹಾಗೆಯೇ 1 ಬೌಲಷ್ಟು ಗೋಧಿ ಹಿಟ್ಟು ಸೇರಿಸಿದ್ದೀನಿ. ಗೋಧಿ ಹಿಟ್ಟು ಮತ್ತು ರವೆಯನ್ನು ನಾನು ಚಿಕ್ಕ ಬೌಲ್ನಿಂದ ತೊಗೊಂಡಿದ್ದೀನಿ. ಇದು ರವೆ ಹಾಕಿದಾಗ ನಾವು ಇದು ಬಹಳ ಹೊತ್ತು ನೆನಲಿಕ್ಕೆ ಇಡಬೇಕು. ನೀವು 2 ತಾಸು ಹೀಗೆ ನೆನಲಿಕ್ಕೆ ಇಡಬಹುದು. ಆದರೆ ನಾನು 12 ಗಂಟೆಗೆ ಇದನ್ನು ನೆನಲಿಕ್ಕೆ ಇಟ್ಟಿದ್ದೆ. 12 ಗಂಟೆ ರೆಡಿ ಮಾಡಿದ್ದು ನಾನು 6 ಗಂಟೆಗೆ ಇದನ್ನು ಮಾಡಿದ್ದೀನಿ. ಅಂದರೆ 6 ತಾಸು ನಾನು ಇದನ್ನು ನೆನಲಿಕ್ಕೆ ಇಟ್ಟಿದ್ದೆ. ನೀವು ಮಿನಿಮಮ್ ಇಲ್ಲ ಅಂದರೂ 2 ತಾಸಾದರೂ ಇಡಬೇಕಾಗ್ತದೆ. ಈ ರೀತಿಯಾಗಿ ನಾನು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದು ಈ ರೀತಿ ಮಾಡಿಕೊಂಡಾಗ ನಾವು ಇದನ್ನು ಹಿಟ್ಟೇನು ನೆನಲಿಕ್ಕೆ ಇಡ್ತೀವಲ್ಲ, ಅದು ಉಬ್ಕೊಂಡು ಗಟ್ಟಿಯಾಗತ್ತೆ. ರವೆ ಎಲ್ಲ ನೀರೆಲ್ಲ ಹಿರ್ಕೊಳ್ಳುತ್ತಲ್ಲ, ಆವಾಗ ಸ್ವಲ್ಪ ಗಟ್ಟಿಯಾಗತ್ತೆ. ಇವಾಗ ನೋಡಿ, ಆವಾಗ ಎಷ್ಟು ಮೆತ್ತಗೆ ಇತ್ತು, ಇವಾಗ ನೋಡಿ ಯಾವ ರೀತಿಯಾಗಿದೆ. ಈ ರೀತಿಯಾಗಿ ನಾವು ಇದನ್ನು ಮಾಡ್ಕೋಬೇಕು. ಈಗ ಇದನ್ನು ಚೆನ್ನಾಗಿ ಮತ್ತೊಮ್ಮೆ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ಆಹಾರಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನೀವು ಈ ರೀತಿಯಾಗಿಯೂ ರೌಂಡಾಗಿ ಕೂಡ ನೀವು ಗಾರ್ಗೆಯನ್ನು ಮಾಡ್ಕೋಬೋದು. ಇಲ್ಲಾಂದರೆ ಈ ರೀತಿಯಾಗಿಯೂ ಮಾಡ್ಕೋಬೋದು. ಇಲ್ಲಾಂದರೆ ಚಪ್ಪಟೆ ಮಾಡಿಕೊಂಡು ಕೂಡ ನೀವು ಮಾಡ್ಕೋಬೋದು. ಇವಾಗ ಇಲ್ಲಿ ಎಣ್ಣೆ ಕೂಡ ಬಿಸಿಯಾಗಿದೆ. ಬಿಸಿಯಾಗಿರೋ ಎಣ್ಣೆಗೆ ನಾನು ಈ ರೀತಿಯಾಗಿ ಗೋಲಿ ಆಕಾರದಲ್ಲಿ ನಾನು ಗಾರ್ಗೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಇಷ್ಟ ನೋಡಿ ಆ ರೀತಿಯಾಗಿ ಮಾಡ್ಕೋಬಹುದು. ಮೀಡಿಯಮ್ ಉರಿಯಲ್ಲಿ ಗಾರ್ಗೆಯನ್ನು ಕರಿಬೇಕು. ಯಾಕೆಂದರೆ ಅದು ಹೈ ಫ್ಲೇಮ್ನಲ್ಲಿ ನಾವು ಗಾರ್ಗೆಯನ್ನು ಕರೆದ್ರೆ ಅದು ಮೇಲ್ಗಡೆಯಿಂದ ಸುಟ್ಟು ಹಾಗೆ ಕಂಡ್ರೂ ಒಳಗಡೆ ಹಸಿ ಹಾಗೆ ಇರುತ್ತೆ. ಇವಾಗ ನೋಡಿ, ಒಂದು ಚಮಚದ ಸಹಾಯದಿಂದ ಈ ರೀತಿಯಾಗಿ ತಿರುಗಿಸ್ಕೊಳ್ಳಿ. ಅಂದರೆ ಇವನ್ ಆಗಿ ಎಲ್ಲ ಕಡೆಗೂ ಗಾರ್ಗೆ ಚೆನ್ನಾಗಿ ಕಲರ್ ಬರುತ್ತೆ ಮತ್ತು ಬೇಯುತ್ತೆ ಕೂಡ. ಮತ್ತು ನಾವು ಹಾಗೆ ಬಿಟ್ವಿ ಅಂದರೆ ಅದು ಒಂದೇ ಕಡೆ ಬೇಯುತ್ತೆ ಮತ್ತು ಒಂದೇ ಕಡೆ ಒಂಥರ ಕಲರ್ ಬಂದುಬಿಡುತ್ತೆ. ಒಂದು ಕಡೆ ಕಲರ್ ಬರಲ್ಲ, ಒಂದು ಕಡೆ ಕಲರ್ ಬರುತ್ತೆ. ಆ ರೀತಿ ಆಗುತ್ತೆ.
ಈಗ ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ಕಲರ್ ಬಂದಿದೆ ಅಂತ. ಗುಲಾಬ್ ಜಾಮೂನ್ ಕಲರ್ ಬಂದಿದೆ. ಇವಾಗ ಇಲ್ಲಿ ಗಾರಿಗೆ ರೆಡಿಯಾಗಿದೆ. ನೀವು ಇದನ್ನು ಸಿಹಿ ತಿನ್ನಬೇಕು ಅನಿಸಿದಾಗ ಯಾವಾಗ ಬೇಕಾದರೂ ತಿನ್ನಬಹುದು. ಹಾಗೆಯೇ ನೀವು ಟೀ ಟೈಮ್ಗೂ ಕೂಡ ಇದನ್ನು ತಿನ್ನಬಹುದು. ಎಲ್ಲರಿಗೂ ಧನ್ಯವಾದಗಳು.